ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಟ ಯಶ್ ಬಾಡಿಗೆ ಮನೆ ವಿವಾದ ಸಂಬಂಧ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಮನೆ ಖಾಲಿ ಮಾಡೋದಕ್ಕೆ 2 ತಿಂಗಳ ಕಾಲಾವಕಾಶವನ್ನ ಕೋರ್ಟ್ ನೀಡಿದೆ. ಬನಶಂಕರಿಯ ಬಾಡಿಗೆ ಮನೆಯಲ್ಲಿ ಯಶ್ ಕುಟುಂಬ ಅಂದ್ರೆ ಅವರ ತಂದೆ ತಾಯಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮನೆ ಖಾಲಿ ಮಾಡೋದಕ್ಕೆ 6 ತಿಂಗಳ ಕಾಲಾವಕಾಶವನ್ನ ಯಶ್ ತಾಯಿ ಪುಷ್ಪಾ ಅವರು ಕೇಳ್ಕೊಂಡಿದ್ರು. 6 ತಿಂಗಳ ಬದಲು 2 ತಿಂಗಳ ಕಾಲಾವಕಾಶವನ್ನ ಕೋರ್ಟ್ ಕೊಟ್ಟು ಆದೇಶವನ್ನ ನೀಡಿದೆ. ಇದೇ ಮಾರ್ಚ್ 31ರ ಬದಲು ಮೇ 31ಕ್ಕೆ ಮನೆ ಖಾಲಿ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ಮನೆ ಖಾಲಿ ಮಾಡೋದಕ್ಕೆ 2 ತಿಂಗಳ ಕಾಲಾವಕಾಶವನ್ನ ಹೈಕೋರ್ಟ್ ನೀಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ಕಾಲಾವಕಾಶ ಕೋರಿ ಯಶ್ ತಾಯಿ ಪುಷ್ಪಾ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಹಾಸನದಲ್ಲಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ. ನಿರ್ಮಾಣ ಕಾರ್ಯ ಮುಗಿಯೋದಕ್ಕೆ ನಮಗೆ 6 ತಿಂಗಳು ಬೇಕು. 6 ತಿಂಗಳಿಗೆ ಬಾಡಿಗೆ ಮನೆ ಹುಡ್ಕೋದಕ್ಕೆ ಕಷ್ಟ. ಹೀಗಾಗಿ ಮನೆ ಖಾಲಿ ಮಾಡೋದಕ್ಕೆ 6 ತಿಂಗಳು ಕಾಲಾವಕಾಶ ಕೊಡಿ ಅನ್ನುವಂತ ಮನವಿ ಅವರದ್ದಾಗಿತ್ತು. ಆದ್ರೆ ಇದೀಗ ಕೋರ್ಟ್ 2 ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 6 ತಿಂಗಳು ಟೈಮ್ ಕೇಳಿದ್ರು, ಆದ್ರೆ ಕೋರ್ಟ್ 2 ತಿಂಗಳು ಕಾಲಾವಕಾಶ ಕೊಟ್ಟಿದೆ. ಇನ್ನು ಏನಾಯ್ತು ಕೋರ್ಟ್ನಲ್ಲಿ? ಅಂಕಿತಾ, ಇದು ಯಶ್ ತಾಯಿ ಮತ್ತೆ ಯಶ್ಗೆ ಲಕ್ಕಿ ಮನೆ ಅಂತಾನೆ ಹೇಳ್ತಿದ್ದಂತ ಬನಶಂಕರಿಯಲ್ಲಿ ಇರುವಂತ ಏನು ಬಾಡಿಗೆ ಮನೆಗೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹೈಕೋರ್ಟ್ ಮಾರ್ಚ್ 31ಕ್ಕೆ ಮನೆಯನ್ನ ಖಾಲಿ ಮಾಡಿ ಮನೆ ಮಾಲೀಕರಾದಂತ ಮುನೀಂದ್ರ ಅವರಿಗೆ ವಾಪಸ್ ನೀಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ನೀಡಿತ್ತು. ಆದ್ರೆ ಏನು ಯಶ್ ಅವರ ತಾಯಿ ಕಳೆದ ವಾರ ಒಂದು ಅರ್ಜಿಯನ್ನು ಸಲ್ಲಿಸಿ ನನಗೆ ಹಾಸನದಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಿದ್ವಿ, ನಿರ್ಮಾಣ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ 6 ತಿಂಗಳು ಕಾಲಾವಕಾಶ ಬೇಕು. ಹೀಗಾಗಿ 6 ತಿಂಗಳು ಕಾಲಾವಕಾಶ ನೀಡುವಂತೆ ಒಂದು ಮನವಿಯನ್ನ ಇವತ್ತು ಹೈಕೋರ್ಟ್ ನಲ್ಲಿ ಮನವಿಯನ್ನ ಮಾಡಿದ್ರು. ಆದ್ರೆ ಇದನ್ನ ಅರ್ಜಿದಾರರ ಅಂದ್ರೆ ಮನೆ ಮಾಲೀಕರಾಗಿರುವಂತಹ ಮುನೀಂದ್ರ ಪ್ರಸಾದ್ ಅವರ ವಕೀಲರು ಅಂದ್ರೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಗೆ ಹೈಕೋರ್ಟ್ ಹಿಂದೆ ಆದೇಶ ನೀಡಿದೆ, ಈಗಾಗ್ಲೇ ಇದೇ ತಿಂಗಳ 31ಕ್ಕೆ ಖಾಲಿ ಮಾಡ್ಬೇಕು ಅಂತ ಹೇಳಿ ಒಂದು ಆದೇಶ ಇದೆ ಅಂತ ಹೇಳಿ ಕೋರ್ಟ್ ಗಮನಕ್ಕೆ ತಂದ್ರು. ಇದನ್ನ ಪರಿಗಣಿಸಿದಂತ ಕೋರ್ಟ್ ಮತ್ತೆ ಏನು ಕೇವಲ 6 ತಿಂಗಳು ಕಾಲಾವಕಾಶ ನೀಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಏನು ಕೋರ್ಟ್ ವಿಚಾರಣೆ ನಡೆಸಿತು. ಆದ್ರೆ ಇಲ್ಲಿ ಕೇವಲ 2 ತಿಂಗಳು ಒಂದು ಅನುಮತಿಯನ್ನ ನೀಡೋದಕ್ಕೆ ಮನೆ ಮಾಲೀಕರಾದಂತ ಮುನೀಂದ್ರ ಪ್ರಸಾದ್ ಅವರ ವಕೀಲರು ಒಪ್ಪಿಗೆಯನ್ನ ಸೂಚಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಏನು ಯಶ್ ತಾಯಿ ವಾಸ ಮಾಡುತ್ತಿರುವಂತಹ ಬನಶಂಕರಿಯ ನಿವಾಸವನ್ನ ಮೇ 31ರೊಳಗಡೆ ಖಾಲಿ ಮಾಡ್ಬೇಕು ಅಂತ ಹೇಳಿ ಒಂದು ಕಾಲಾವಕಾಶವನ್ನ ನೀಡಿ ಅರ್ಜಿಯನ್ನ ಇತ್ಯರ್ಥಪಡಿಸಿರುವಂತದ್ದು. ಹಾಗಾಗಿ ಮೇ 31ಕ್ಕೆ ಯಶ್ ಅವರ ತಾಯಿ ಬನಶಂಕರಿಯ ಒಂದು ಮನೆಯನ್ನ ಖಾಲಿ ಮಾಡ್ಬೇಕಾದಂತಹ ಸ್ಥಿತಿ ಎದುರಾಗಿರುವಂತದ್ದು. ಅಂಕಿತಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.